ಗುರುಜಿಗೆ ನಮಸ್ಕಾರ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೃದಯರಿಗೆ ನಮಸ್ಕಾರ. ನನ್ನ ಹೆಸರು ನರಸಿಂಹಯ್ಯ ಅಂತ. ನಂದು ಸ್ವಂತ ಊರು ಬಂದ್ಬಿಟ್ಟು ಸಿರಾ ಹತ್ರ. ಇಲ್ಲಿ ಇರೋದು ಹೆಸರುಘಟ್ಟ ರೋಡಲ್ಲಿ. ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನಂದು ಫ್ಯಾಮಿಲಿ ಬಿಸ್ನೆಸ್ ಇದೆ. ಫ್ಯಾಮಿಲಿ ಬಿಸ್ನೆಸ್ ನನ್ನ ಬಾಮ್ಮ ಇದ್ದವರೆಲ್ಲ ನೋಡ್ಕೊಳ್ತಾರೆ. ಇಂಟೀರಿಯರ್ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದೀನಿ. ನಂದು ನೆಗೆಟಿವ್, ಗುರುಗಳು ಹೇಳ್ದಂಗೆ ನೆಗೆಟಿವ್ ಏನು ಅಂತ ಹೇಳಿದ್ರೆ, ಬಿಸ್ನೆಸ್ಸಲ್ಲಿ ಕೆಲವು ಸ್ಟ್ರಕ್ ಆಗಿದೆ. ಬಟ್ ನಾನು ಗುರೂಜಿ ಹತ್ರ ಫೋನ್ ಮಾಡಿ ಇದನ್ನು ಕೇಳಬೇಕಂತ ಫೋನ್ ಮಾಡಿದ್ದು, ಅಂದರೆ ನಮಗೆ ಸಜೆಷನ್ಸ್ ಕೇಳಬೇಕಂತ ಫೋನ್ ಮಾಡಿದ್ದು. ಹಾಗೆ ಮೇಡಮ್ ಅವ್ರಿಗೆ ಯಾವ್ದಾದ್ರು ಕ್ಲಾಸ್ ಇದೆಯಾ ಮೇಡಮ್ ಅಂತ ಕೇಳಿದಾಗ, ಮೊಬೈಲ್ ನ್ಯೂಮರಾಲಜಿ ಕ್ಲಾಸ್ ಇದೆ, ನೆಕ್ಸ್ಟ್ 2 ಡೇಸಲ್ಲೇ ಜಾಯ್ನ್ ಆಗ್ತೀರ ಅಂತ ಹೇಳಿದರು. ನಾನು ಇಮಿಡಿಯೇಟಾಗಿ ಆಯಿತು ಅಂತ ಹೇಳ್ಬಿಟ್ಟು ಅವತ್ತು ನೈಟೇನೆ ನಾನು ಪೇ ಮಾಡಿಕೊಂಡು ಮೊಬೈಲ್ ನ್ಯೂಮರಾಲಜಿಗೆ ಜಾಯ್ನ್ ಆದೆ. ಅದಕ್ಕೆ ಮುಂಚೆ ನಾನು ಗುರೂಜಿಯವ್ರ ವಿಡಿಯೋಗಳು ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಕೆಲವು ಚಿಕ್ಕ ಚಿಕ್ಕ ರೆಮಿಡೀಸ್ಗಳು ತಗೊಳ್ತಾ ಇದ್ದೆ. ಬಟ್ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿಬಿಟ್ಟು ನನಗೆ ನನ್ನ ಕಂಪ್ನಿಗೋಸ್ಕರ ಏನಾದರೂ ರೆಮಿಡೀಸ್ ತೊಗೊಳ್ಬೇಕು, ವಾಸ್ತುನೆಲ್ಲ ತೋರಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಅದಕ್ಕೋಸ್ಕರ ಕಾಲ್ ಮಾಡಿದಾಗ ಏನಕ್ಕೆ ನಾನು ಕಲ್ತ್ಕೊಳ್ಬಾರ್ದು ಏನಾದ್ರೂ ಅಂತೇಳಿ ಆ ಫೇಸ್ಬುಕ್ಕಲ್ಲಿ ಬಂದಿದ್ದದು, ಏನೋ ಕ್ಲಾಸಸ್ ಇರುತ್ತೆ ಅಂತೇಳಿ ಬಂತು. ಅದಕ್ಕೆ ಮೇಡಮ್ಗೆ ಕೇಳಿದೆ ನಾನು, ಇದೆ ಅಂತ ಹೇಳಿದರು. ಹಾಗೆ ಮೊಬೈಲ್ ನ್ಯೂಮರಾಲಜಿ ಕ್ಲಾಸಲ್ಲಿ ಜಾಯ್ನ್ ಆಗಿದ್ದು. ಜಾಯ್ನ್ ಆದಮೇಲೆ ಸುಮಾರು ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಮೊಬೈಲ್ ನಂಬರ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮನೆಯಲ್ಲಿ ಚೇಂಜ್ ಮಾಡಿದ್ದೀನಿ, ನನ್ನ ಕಸಿನ್ಸ್ಗೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ವೈಬ್ರೇಷನ್ಸ್ ಇದೆ. ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಈಗ ನೆಗೆಟಿವ್ ಹೇಳಿದ್ದು, ನಂದು ಸ್ಟ್ರಕ್ ಆಗಿರೋ ಕೆಲವು ಮನೆಗಳಿದೆ, ಅದನ್ನು ಗುರುಜಿ ಹತ್ರ ನೆಕ್ಸ್ಟ್ ಕೇಳ್ಕೊಬೇಕಂತ ಇದ್ದೀನಿ. ಅದು ಇನ್ನೂ ಸಾಲ್ವ್ ಆಗಿಲ್ಲದೆ ಇರೋದು ಇದಕ್ಕೆಲ್ಲ. ಇನ್ನು ಹೊಸದಾಗಿ ಅಂತಂದರೆ, ಈಗ 11/11 ಅವತ್ತು ನಾವು ಎಲ್ಲ ಏನು ಒಂದು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ಕೊಂಡ್ವಿ. ಅದಕ್ಕೆ ಮುಂಚೆ ನಾನು ಮಾಡ್ಕೊಂಡಿದ್ದೆ, ಸುಮಾರು ಬೇರೆ ಬೇರೆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೆ. ಇದು ಮುಂಚೆ ಮಾಡ್ಕೊಂಡಿರೋದೇ. ನಾನು ಮನೆ ತೊಗೊಳ್ಬೇಕಂತ ಒಂದು ದೊಡ್ಡ ಕನಸಿತ್ತು ಆ್ಯಕ್ಚುಲಿ. ಅದು ಇಂಡಿವಿಜುವಲ್ ಮನೆ ತೊಗೊಳ್ಬೇಕಂತ ನನ್ನ ಸೈಟ್ ಎಲ್ಲ ಇದೆ. ಬಟ್ ಅದಕ್ಕೆ ಕಟ್ಸ್ಬೇಕೋ ಬೇಡ ಅನ್ನೋದು ಇನ್ನೂ ಗೊತ್ತಿಲ್ಲ. ಬಟ್ ಇದು ನ್ಯೂಮರಾಲಜಿ ಅದೆಲ್ಲ ಅಟೆಂಡ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಎಲ್ಲ. ನಾನು ಬೇರೆ ಬೇರೆ ಆನ್ಲೈನಲ್ಲಿ ತುಂಬ ಕಡೆ ನೋಡಿದ್ದೀನಿ ವಿಡಿಯೋಗಳು, ಚಿಕ್ಕ ಚಿಕ್ಕ ವಿಡಿಯೋಗಳು ಅಲ್ಲಿ ನೋಡಿ ಸುಮಾರು ಕಲ್ತ್ಕೊಂಡಿರೋದ್ರಿಂದ ನನ್ನ ಇದಕ್ಕೋಸ್ಕರ ಇದರಲ್ಲಿ ಈ ಲ್ಯಾಂಡ್ ರಿಲೇಟೆಡ್ ನಂಬರ್ಸ್ ಎಲ್ಲ ಇಲ್ಲ ಅಂತೇಳಿ ಇದೆ. ಹಾಗಾಗಿ ತುಂಬ ಡಿಲೇ ಆಗಿದೆ. ಮನೆ ಕಟ್ಸ್ಬೇಕಂತ ನನಗೆ ಯಾವಾಗಿಂದ ಆಸೆ ಇದ್ರೂ ಅದು ಆಗ್ತಾ ಇಲ್ಲ. ಬಟ್ ಈಗ ಲಾಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ ಆದಮೇಲೆ DS Max ಅಲ್ಲಿ ಹೊಸೂರು ರೋಡ್ ಅಂತ ಇದೆ, ಅಂದರೆ ಹೊಸದಾಗಿ ಆಗಿರೋ APMC ರೋಡ್, DS Maxದು ಒಂದು 3 BHK ಬುಕ್ ಮಾಡಿಬಿಟ್ಟು ಬಂದೆ. ಗುಡ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಇದು ಫಸ್ಟ್ ರೆಮಿಡಿ ಫಸ್ಟ್ ಮ್ಯಾನಿಫೆಸ್ಟೇಷನ್ ಬರ್ಕೊಂಡಿದ್ದು. ಅದು ಮ್ಯಾನಿಫೆಸ್ಟ್ ಆಗಿದೆ. ಅಂದರೆ ಇದಕ್ಕೆ ಮುಂಚೆನೂ ಬರ್ಕೊಂಡಿದ್ದೆ. ಬಟ್ 11ನೇ ತಾರೀಕು 11ನೇ ತಿಂಗಳು 11 ಗಂಟೆ 11 ನಿಮಿಷಕ್ಕೆ ಗುರುಜಿಯವರ ಡೈರೆಕ್ಷನಲ್ಲಿ ಆಫೀಸಲ್ಲಿ ಇದ್ರೂ ಸಹ, ನನ್ನ ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು ಸಹ, ಒಂದು ಮೀಟಿಂಗ್ ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಮೀಟಿಂಗ್ ಹಾಕ್ಕೊಂಡ್ಬಿಟ್ಟು ನಾನು ಗುರುಜಿಯವ್ರ ಕ್ಲಾಸ್ ತೊಗೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದೆ ನಾನು. ಬಟ್ ಅದು ನನ್ನ ಎಫರ್ಟ್ಸ್ಗೆ ಅಥವಾ ನನ್ನ ರಿಕ್ವೆಸ್ಟ್ಗೆ ಯೂನಿವರ್ಸ್ ಸ್ಪಂದಿಸ್ಬಿಟ್ಟು ಅದಾಗಿ 1 ವಾರ ಅಥವಾ 10 ಡೇಸಲ್ಲಿ ಅದು ನನಗೆ ಈಕ್ವಲ್ ಆದ ಮ್ಯಾಚ್ ಆಗುವಂಥ ಒಂದು ಇದು ಸಿಕ್ತು, ಅಪಾರ್ಟ್ಮೆಂಟು. ಹೋಗಿ ಬೆಳಗ್ಗೆ ನಾನು ನೋಡ್ಕೊಂಬಂದೆ. ಅದ್ರ ನೆಕ್ಸ್ಟ್ ವೀಕಲ್ಲಿ ಬನ್ನಿ ಸರ್ ಅಂತ ಹೇಳಿದ್ರೆ ಮನೆಯವ್ರಿಗೆ ತೋರಿಸ್ದೆ. ಓಕೆ, ಲೊಕ್ಯಾಲಿಟಿ ಅದೆಲ್ಲ ಚೆನ್ನಾಗಿದೆ ಅಂತೇಳಿ ಮನೆಯವ್ರಿಗೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದರಲ್ಲಿ ವಾಸ್ತು ಪ್ರಕಾರ ಕೆಲವು ನೋಡಿದೆ. ಅಪಾರ್ಟ್ಮೆಂಟ್ ಅಂದಮೇಲೆ ಇದ್ದೇ ಇರುತ್ತೆ, ಎಲ್ಲನೂ 100% ಇರೋದಿಲ್ಲ. ಬಟ್ ಯಾವ್ದು ಬಾಗಿಲು ಬೇಕು ಯಾವುದು ಅನ್ನೋದನ್ನು ನೋಡಿಕೊಂಡೆ. ಅದರಲ್ಲಿ ಈಸ್ಟ್ ಒಂದು ಡೋರ್ ಇದೆ. ಆ ಡೋರ್ಗೆನೇ ಅದು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗೋಯ್ತು. ಅದು ಅದರಲ್ಲಿ ಇದ್ದಿದ್ದು ಒಂದು ಪುಷ್ಪದಂತ ಒಂದೇ ಇದ್ದಿದ್ದು. ಆ ಒಂದು ಅಂದರೆ ಒಂದು ನಂಬರ್ 1 ಸೀರೀಸ್. ಅಲ್ಲಿ 9th ಫ್ಲೋರ್ ಇದೆ. 9th ಫ್ಲೋರಲ್ಲಿ ಆ ಸೀರೀಸ್ ಬುಕ್ ಆಗೋಯ್ತು ಎಲ್ಲ. ಆ ಮನೆ ಒಂದೂ ಇಲ್ಲ. ಅದು ಮಗಳಿಗೆ ತುಂಬ ಇಷ್ಟ ಆಯ್ತು ಪುಷ್ಪದಂತ ಡೋರ್ದು. ಬಟ್ ಬೇರೆ ಸಿಕ್ಕಿದೆ ಈಗ. ಅದು ದೇವ್ರ ದಯೆಯಿಂದ, ಯೂನಿವರ್ಸ್ ದಯೆಯಿಂದ ಒಳ್ಳೇದಾಗುತ್ತೆ ಅಂತ ಭಾವಿಸಿ ಅದನ್ನು ಅಡ್ವಾನ್ಸ್ ಮಾಡಿಬಿಟ್ಟು ಬಂದಿದ್ದೀನಿ. ಹಾಗೆ ನೆಕ್ಸ್ಟು ನನ್ನ ಫ್ಯಾಕ್ಟ್ರಿ ರಿಲೇಟೆಡ್, ನಾನೀಗ ಅಲ್ಲಿ ಹೋಗೋದಕ್ಕೆ ಆಗ್ತಾ ಇಲ್ಲದೆ, ಈಗ ನಾನು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ 5 ವರ್ಷ ಆಗಿರ್ಬೋದು, 6 ವರ್ಷ ಆಗಿರ್ಬೋದು, ನಾಟ್ ಇವನ್ ಒಂದು ಬ್ರೇಕ್ ಥ್ರೂ ಆಗಿಲ್ಲ ನಾನು. ಆ ಬ್ರೇಕ್ ಥ್ರೂ ತೊಗೊಳ್ಬೇಕು ಅಂದರೆ ಈಗ ಗುರೂಜಿಯವ್ರ ಮಾರ್ಗದರ್ಶನ ಬೇಕೇ ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಸಲ ಎಲ್ಲ ರೆಮಿಡೀಸ್ ಎಲ್ಲ ತೊಗೊಳ್ತೀನಿ. ಈಗ ಹಾಗೆ ಸ್ಟ್ರಕ್ ಆಗಿರೋ ಕೆಲವು ಅಮೌಂಟನ್ನ ನಾನು ವಾಪಸ್ ರಿಕವರ್ ಮಾಡ್ಕೋಬೇಕು. ಅದು ಪಾಸಿಟಿವ್ 25ನಲ್ಲಿ ಆಗುತ್ತೆ, ಇಲ್ಲ 24 ಒಳಗಡೆನೇ ಆಗುತ್ತೆ ಅಂತ ನಂಬಿಕೆ ಇದೆ, ಬಲವಾದ ನಂಬಿಕೆ ಇದೆ. ಇದು ಯೂನಿವರ್ಸ್ ಮೇಲೆ ಇರೋ ನಂಬಿಕೆ. ಇದಕ್ಕೆ ಮುಂಚೆನೂ ನಾನು ಬೇರೆ ಬೇರೆ ಕ್ಲಾಸಸ್ ಅಂತ ಅಟೆಂಡ್ ಮಾಡಿಲ್ಲ, ಯೂಟ್ಯೂಬಲ್ಲೇ ನೋಡ್ಕೊಂಡು. ಈಗ ಹೆಂಗೆ ಅಂದರೆ ಬೆರಳು ಟಿಪ್ಪಲ್ಲೇ ಇದೆ ಎಲ್ಲರಿಗೂ, ಜನಗಳಿಗೆ ನಾಲೆಡ್ಜ್. ಹಾಗಾಗಿ ಎಲ್ಲರೂ ನಾಲೆಡ್ಜ್ ತಿಳ್ಕೊಳ್ತಾ ಇರ್ತಾರೆ. ಕೆಲವರು ಫ್ರೀಯಾಗಿ ಸಿಗುತ್ತೆ, ಕೆಲವರು ಪೇ ಮಾಡಿ ಸಿಗುತ್ತೆ. ಬಟ್ ನಿಮ್ಗೆ ಯಾವ್ದು ಸಿಗಬೇಕಂತ ಇರುತ್ತೆ ಅದಂತೂ ಡೆಫಿನೆಟ್ ಸಿಕ್ಕೇ ಸಿಗುತ್ತೆ. ನನಗೆ ಗುರೂಜಿಯವ್ರು ಸಿಗಬೇಕಂತ ಇದ್ದಿದ್ದು ಅದು ಇತ್ತೀಚೆಗೆ ಸಿಗಬೇಕಂತ ಇತ್ತು. ಅದಕ್ಕೆ ಮುಂಚೆ ವಿಡಿಯೋಗಳು ನೋಡಿದ್ರು
ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರ್ಲಿಲ್ಲ, ಅಥವಾ ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ, ಅಥವಾ ಅವ್ರಿಗೆ ರೆಮಿಡೀಸ್ ತಗೊಳಕ್ಕಾಗಿಲ್ಲ. ಬಟ್ ಅಭಿವೃದ್ಧಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ನಾನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ವಿಜಯ ಟಿವಿನಲ್ಲಿ ಕೆಲವೆಲ್ಲ ವಿಡಿಯೋಸ್ ಹಾಕಿ ನೋಡಿದ್ದೆ. ಅದರಲ್ಲಿ ಆಗಿರೋ ರೆಮಿಡೀಸು ತುಂಬ ಏನು ತಗೊಂಡಿಲ್ಲ. ಬಟ್ ಇತ್ತೀಚೆಗೆ ಹೇಳಿರೋ ರೆಮಿಡೀಸ್ನ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಒಂದು ಒಳ್ಳೆ ರೆಮಿಡೀಸ್ ತೊಗೊಳ್ತೀನಿ. ಅದೇ ಥರ ಈಗಿರೋ ಲೆವೆಲಿಂದ ನೆಕ್ಸ್ಟ್ 2025ನಲ್ಲಿ 10 ಟೈಮ್ಸ್ ಜಾಸ್ತಿ ಬದಲಾಗಿರ್ತೀನಿ ಅಂತ ನನ್ನ ನಂಬಿಕೆ ಇದೆ. ಗುರುಗಳ ಆಶೀರ್ವಾದ ಇರಬೇಕು ನನಗೆ. ಇಲ್ಲ ದೊಡ್ಡವ್ರು ನೀವು. ಎಲ್ಲರಿಗೂ ಒಳ್ಳೇದಾಗಲಿ. ಇದೇ ಥರ ಗುರುಜಿಗಳ ಕ್ಲಾಸ್ನ ಇನ್ನೂ ಕಂಟಿನ್ಯೂ ಮಾಡಬೇಕು. 2 ಕ್ಲಾಸ್ ಆಗಿರೋದು, ಒಂದು ಬೇಸಿಕ್ ವಾಸ್ತು ನ್ಯೂಮರಾಲಜಿ, ಇನ್ನೊಂದು ಮೊಬೈಲ್ ನ್ಯೂಮರಾಲಜಿ, 2 ಆಗಿರೋದು. ಬಟ್ ಬೇರೆ ಎಲ್ಲ ಸರ್ಕಲನ್ನು ಕಂಪ್ಲೀಟ್ ಮಾಡ್ತೀನಿ. ಆ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೂ ಬದಲಾವಣೆಗಳಾಗುತ್ತೆ. ಇದೇ ಥರದ ಕ್ಲಾಸ್ಗಳನ್ನ ಗುರುಜಿ ಜೊತೆಗೆ ನಾವು ಇನ್ನೂ ಹಲವಾರು ಶೇರ್ ಮಾಡ್ಕೊಳ್ಬೇಕಂತ ನನಗೆ ತುಂಬ ಇಷ್ಟ ಇದೆ. ಗುರುಜಿಗಳು ಮುಂದೆ ಕುತ್ಕೊಂಡು ಆಡಿಯನ್ಸ್ ಆಗಿ ನಮಗೆ ಕ್ಲಾಸ್ ಮಾಡೋದಕ್ಕೆ ಬಿಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅಂದರೆ ನಾವು ಹೇಳ್ಬೇಕು ಅದನ್ನೆಲ್ಲನೂ. ಅಂದರೆ ಮೊಬೈಲ್ ನ್ಯೂಮರಾಲಜಿ ಆಗಿರ್ಬೋದು, ಬೇಸಿಕ್ ವಾಸ್ತು ಆಗಿರ್ಬೋದು, ನಾವು ಎಕ್ಸ್ಪ್ಲೈನ್ ಮಾಡೋ ಥರ ಗುರುಜಿಗಳ ಆಶೀರ್ವಾದದಲ್ಲಿ ಅವ್ರ ಎದುರುಗಡೆಗೆ ಮಾಡಬೇಕು. ಅವಾಗ ನಾವು ಗುರುಗಳಿಗೆ ಕೊಡ್ತಕ್ಕಂಥ ಕಾಣಿಕೆ ಅಂತ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಿ.